ಅನಾಥರಕ್ಷಕ ಇದು 5ನೇ ಪಿಕ್ಚರ್ ಅಂತ ಕಾಣುತ್ತೆ. ಅನಾಥರಕ್ಷಕ ಏನಾಯಿತು, ನಾನು ಒಂದು ಕತೆ ಅಂದ್ಕೊಂಡೆ. ಈ ಥರ ಒಂದು ಸ್ವಾಮೀಜಿ ಮೇಲೆ ಒಬ್ಬ ಯಾವ ಥರ ಅಲ್ಟ್ರಾಸಿಟಿ ಮಾಡ್ತಾ ಇರ್ತಾನೆ ಸ್ವಾಮೀಜಿ, ಅದನ್ನ ಹೀರೋ ಬಂದ್ಬಿಟ್ಟು ಯಾವ ರೀತಿ ರಿವೀಲ್ ಮಾಡ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟು ಹರೀಶ್ಗೆ ಹೇಳಿದೆ. ಇನ್ನು ನಮ್ಮ ಮೈಸೂರು ಹರೀಶ್ ಗುರು ಚೆನ್ನಾಗಿದೆ ಗುರು, ಇದು ಭಾಳ ಚೆನ್ನಾಗಿದೆ, ಕತೆ ಮಾಡುವ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿ ಕತೆ ಮಾಡಿದ್ವಿ. ಕತೆ ಮಾಡಿದ್ಮೇಲೆ ಏನಾಯಿತು, ಕತೆ ಎಲ್ಲ ರೆಡಿ ಆಯಿತು. ಆಮೇಲೆ ನಮ್ಮ ಜಗನ್ನಾಥ್ ಅಂತ ಅವರು ಪ್ರೊಡ್ಯೂಸರ್, ಅದಕ್ಕೆ ಅಪೆಕ್ಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅವರು. ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ನನಗೆ ಸ್ವಲ್ಪ ಫೈನಾನ್ಸ್ ಬೇಕು, ಈ ಥರ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಆವಾಗ ಶಶಿಕುಮಾರ್ ಎಲ್ಲ ಇರಲಿಲ್ಲ, ಎಲ್ಲ ಹೊಸಬ್ರು ಹಾಕ್ಕೊಂಡು ಮಾಡ್ತೀನಿ ಅಂತ, ಇಷ್ಟು ಬೇಕಾಗುತ್ತೆ ಅಂತ ಹೇಳಿ ಅವ್ರು ನೋಡೋಣ ಕೊಡ್ತೀನಿ ಅಂತೆಲ್ಲ ಹೇಳಿದರು. ಆಮೇಲೆ ಶಶಿಕುಮಾರ್ದು ಹೆಂಗೆ ಐಡಿಯಾ ಬಂತು ಅಂದರೆ, ಇದ್ರ ಮೈಸೂರಲ್ಲಿರೋ ಯಾವ ಲೊಕೇಶನ್ ಅದು, ಬಲ್ಮೂರಿ ಹತ್ರ ಎಲ್ಲೋ ಬೇರೆ ಪಿಕ್ಚರ್ ಶೂಟಿಂಗ್ ನಡೀತದೆ ಶಶಿಕುಮಾರ್ದು. ಏನಾಯಿತು, ಇವರು ಸ್ವಲ್ಪ ಅಮೌಂಟ್ ಕೊಡ್ತೀನಿ ನಾನು ಅಂತ ಹೇಳಿದ್ರಲ್ಲ, ಸ್ವಲ್ಪ ದುಡ್ಡು ನನ್ನ ಹತ್ರ ಇತ್ತು. ಏನು ಮಾಡಿದೆ, ಹೋಗಿ ಬಲ್ಮೂರಿ ಹತ್ರ ಶೂಟಿಂಗ್ ಇಟ್ಕೊಂಡ್ಬಿಟ್ಟು, ಅಂದರೆ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಟ್ಟೆ ನಾನು. ಕ್ಯಾಮ್ರಾ ಎತ್ಕೊಂಡ್ಬಿಟ್ಟು ಶಶಿಕುಮಾರ್ನ ಹತ್ರ ಚೆನ್ನಾಗಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಇನ್ನೂ ಅವ್ರು ಪಿಕ್ಚರ್ ಮಾಡಿರಲಿಲ್ಲ, ಒಳ್ಳೆ ಚೆನ್ನಾಗಿ ಮಾತಾಡೋ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ತಮಾಷೆ ಮಾಡೋ ಅಂತ. ನೋಡ್ಬಿಟ್ಟೆ, ಗುರು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಡೇಟ್ ಕೊಡಬೇಕು ಅಂದ್ಬಿಟ್ಟು. ಡೇಟು ಗಿಟ್ಟು ಏನಿಲ್ಲಪ್ಪ, ಹೋಗ ಇಲ್ಲಿ ಫುಲ್ ಬಿದ್ದಿದ್ದೀನಿ ನಾನು, ಈಗ ಅದು ಪಿಕ್ಚರ್ ಇದೆ, ಈ ಸಾಯಿಪಾಗ ಪಿಕ್ಚರ್ ಇದೆ, ಅದಿದೆ, ಸುಮಾರು ಪಿಕ್ಚರ್ ಬುಕ್ ಆಗಿದ್ದ ಆತ. ಇಲ್ಲ ದಯವಿಟ್ಟು ಒಂದು ಪಿಕ್ಚರ್ ಕೊಡು, ಇದು ಒಂದು ಡೇಟ್ ಕೊಡು ನನಗೆ ಜಸ್ಟ್ ನೀನು 4 ದಿನ ಡೇಟ್ ಕೊಡಪ್ಪ ಸಾಕು. 4 ದಿನ ಏನು ಮಾಡ್ತೀಯ ನೀನು? 4 ದಿನ ಕೊಡು, ಈಗ ಒಂದಿನ ನೋಡು, ನನಗೆ ಇಲ್ಲಿ ಹೆಂಗೆ ಬಲ್ಮೂರಿಗೆ ಬಂದಿದ್ಯಾ, ಒಂದಿನ ಡೇಟ್ ಕೊಡು ನನಗೆ, ಒಂದು ಫೈಟ್ ಮಾಡ್ಕೊಳ್ತೀನಿ ಅಂದ. ಒಂದಿನದಲ್ಲಿ ಫೈಟ್ ಮಾಡ್ತೀಯ ಅಂದ, ಮಾಡ್ಕೊಳ್ತೀನಿ. ನಮ್ಮ ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ ನಾನು, ಇಬ್ಬರು ಅಸೋಸಿಯೇಟ್ ಫೈಟರ್ಗಳಿದ್ದರು. ನೋಡು ಶಶಿಕುಮಾರ್ದು ಒಂದೇ ದಿನ ಫೈಟ್ ಮಾಡಿಕೊಡು ಬಾ ಅಂತಂದೆ. ಅದು ಹಂಗೆ 11 ಗಂಟೆಗೆ 12 ಗಂಟೆಗೆ ಅವ್ರು ಪ್ಯಾಕಪ್ ಆಯಿತು. ಅದು ಬೇರೆ ಪಿಕ್ಚರ್ದು 12 ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ 6 ಗಂಟೆ ಒಳಗೆ ಒಂದು ಫೈಟ್ ಮುಗಿಸ್ಬಿಟ್ಟ ಅವನು ಪುಣ್ಯಾತ್ಮ. ಅದು ಮಾಡ್ಕೊಂಡು ಬಂದಾಯಿತು. ಹಾಗೆ 4 ದಿನ ಬರೀ ಕಾಲ್ಶೀಟ್ ಕೊಟ್ಟಿದ್ದು ನನಗೆ ಶಶಿಕುಮಾರ್. 4 ದಿನ ಬಿಕ್ಕಿ ಎಲ್ಲ ಬೇರೆ ಆರ್ಟಿಸ್ಟ್ ಎಲ್ಲ ಸೆಟ್ ಮಾಡಿ ಕತೆ ಎಲ್ಲ ರೆಡಿ ಮಾಡ್ಕೊಂಡು ಬೇರೆ ಆರ್ಟಿಸ್ಟ್ ನೋಡಿ ಶೂಟ್ ಮಾಡಿ ಪಿಕ್ಚರ್ ಮುಗಿಸ್ಬಿಟ್ಟು ಪಿಕ್ಚರು ನೋಡ್ತಾರೆ. ಶಶಿಕುಮಾರ್ ಬಂದಾಗೆಲ್ಲ ಕ್ಲಾಪ್ಸ್ ಹೊಡಿಬೇಕು, ಆ ಥರ ಇದು ಮಾಡಿದ್ದೀನಿ. ಇಡೀ ಪಿಕ್ಚರ್ ಶಶಿಕುಮಾರ್ ಇಲ್ಲ, 2 ಸಾಂಗು ಕ್ಲಾಪ್ಸ್ ಹೊಡಿತಾರೆ. ಶಶಿಕುಮಾರ್ ಯಾವಾಗ ಎಂಟ್ರಿ ಬರ್ತಾನೋ ಆವಾಗೆಲ್ಲ ಕ್ಲಾಪ್ಸ್ ಹೊಡಿತಾರೆ. ಅಷ್ಟು ಚೆನ್ನಾಗಿ ಮೂಡಿ ಬಂದ್ಬಿಡ್ತಾ, ಆ ರೀತಿ ಕತೆ ಬಂದ್ಬಿಡ್ತದೆ ಇದು. ಆಮೇಲೆ ಈತ ಸೊದ್ದಬಿಟ್ನಲ್ಲ ಪಾಪ ಸುನಿಲ್ಲು. ಆಮೇಲೆ ಅಪ್ಸರನ ಹುಡುಗಿಗೆ ಇಂಟ್ರೊಡ್ಯೂಸ್ ಮಾಡಿದೆ, ಆ ಹುಡುಗಿ. ಆಮೇಲೆ ಇವಳು ಏನಪ್ಪ ಹೆಸರು, ರೋಹಿಣಿ ಅಂದ್ಬಿಟ್ಟು ಹೀರೋಯಿನು, ಆಕೆ ಇದು. ಆಮೇಲೆ ಈ ನನ್ನ ಫ್ರೆಂಡ್ ಆತ ಸದಾಶಿವ ಸಾಲಿಯನ್ ಅಂದ್ಬಿಟ್ಟು ಬಾಂಬೆಲಿದ್ದ ಆತ ಕಾಂಟ್ಯಾಕ್ಟ್ ಮಾಡಿದ್ದೆ. ಯಾಕಂದರೆ ಆ ಕ್ಯಾರೆಕ್ಟ್ರಿಗೆ ಅವನು ಸ್ವಾಮೀಜಿ ವೇಷಕ್ಕೆ ಆತ ಬೇಕಾಗಿತ್ತು. ಆತನೊಂದು ಗೆಟಪ್ ಮಾಡಿಸ್ಬಿಟ್ಟು ಆತನ ಕರೆಸ್ಬಿಟ್ಟು ಆತನ ಕೈ ಮಾಡಿದೆ. ಯಾವಾಗ ಇದು ಸೆಟಪ್ ಮಾಡಿಬಿಟ್ನೋ, ಆ ಪ್ರೊಡ್ಯೂಸರ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಯಾರಿಗೆ? ನಮ್ಮ ಜಗನ್ನಾಥ್ಗೆ. ಆವಾಗ ಅವರು ಒಳ್ಳೆ ಚೆನ್ನಾಗಿ ಮಾಡಪ್ಪ ಇದನ್ನು, ಕೆಲವರು ರೀಶೂಟ್ ಮಾಡೋ ಪಿಕ್ಚರ್ನ ಒಳ್ಳೆಯ ಐಡಿಯಾ ಚೆನ್ನಾಗಿದೆ ಅಂತ. ಆಮೇಲೆ ಅವರು ದುಡ್ಡು ಹಾಕಿ ಶುರು ಮಾಡಿಬಿಟ್ರು. ಯಾವಾಗ ಅವರು ದುಡ್ಡು ಹಾಕಿ ಶುರು ಮಾಡಿದ್ರು ಆವಾಗ ಚೆನ್ನಾಗಿ ಡೆವಲಪ್ ಮಾಡಿ ಇನ್ನೊಂದು 2 ಸೀನು ಕ್ರಿಯೇಟ್ ಮಾಡಿ ಶಶಿಕುಮಾರ್ಗೆ. ಬಟ್ ಆತ ಎಷ್ಟು ಬೇಕೋ ಅಷ್ಟೇ ಓಕೆ ಆಗಿದ್ದು, ನನಗೆ ಬೇಕಾಗಿತ್ತು, ಫುಲ್ ಪಿಕ್ಚರ್ ಬೇಕಾಗಿರಲಿಲ್ಲ. ಆತ ಮಾಡಿ ಸಿನಿಮಾ ಕಾಪಿ ನೋಡಿದ್ರೆಲ್ಲ ಕ್ಲಾಪ್ ಹೊಡಿಯೋಕೆ ಶುರು ಮಾಡಿಬಿಟ್ರು. ಆಮೇಲೆ ಪ್ರೊಡ್ಯೂಸರ್ ಅಷ್ಟೇ, ಕಾಫಿ ಕುಡಿಯೋದು ಬಂದರೆ 500 ರೂಪಾಯಿ ಟಿಪ್ಸು, ಯಾರೇ ಬಂದು ನಮಸ್ಕಾರ ಮಾಡಿದ್ರೆ 500 ರೂಪಾಯಿ ಟಿಪ್ಸು, ಬ್ಯಾಂಕ್ ದುಡ್ಡು ಎಲ್ಲ. ಹಂಗಾಗಿ ಸಿನಿಮಾ ಕಂಪ್ಲೀಟ್ ಆಯಿತು. ವಸಂತ್ ಲ್ಯಾಬಲ್ಲಿ ಪ್ರೊಜೆಕ್ಷನ್ ಹಾಕಿದ್ರು. ಇಡೀ ಕನ್ನಡ ಇಂಡಸ್ಟ್ರಿ ಬಂದ್ಬಿಟ್ಟಿದೆ ಸರ್. ಜಯಪ್ರಕಾಶ್ ತಮ್ಮ ಅಣ್ಣ ಜಗನ್ನಾಥ್, ಅಣ್ಣೇಗೌಡ ಅಂತ ಒಬ್ಬರು ನನಗೆ ಹೇಳಿದ್ರು, ನೀವು ಪೇಮೆಂಟ್ ಕೊಡೋಲ್ಲಪ್ಪ, ಪ್ರೊಡ್ಯೂಸರ್ ಅಂತ ಹೆಸರು ಹಾಕ್ಬಿಡ್ತೀವಿ, ಪ್ರೊಡ್ಯೂಸರ್ ಅಂತ ಹೆಸರು ಹಾಕ್ತೀವಿ, 3 ಜನ ಬಂದಿಲ್ಲಿ ಶೇರ್ ಮಾಡ್ಕೊಂಬಿಡ, ನಿಂಗೊಂದು ಶೇರ್ ಕೊಡ್ತೀವಿ ಅಂತಂದ್ರು. ನಾನು ಹೇಳಿದೆ, ಇಲ್ಲ ಬೇಡ ಸರ್, ನನಗೆ ಹಂಗೆಲ್ಲ ಮಾಡೋಕ್ಕೋಗಬೇಡಿ, ನಾನು ಎಲ್ಲಿ ಪ್ರೊಡ್ಯೂಸರ್ ಯಾರೋ ಬಂದು ಇಟ್ಕೊಂಬಿಟ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ಇಟ್ಕೊಂಬಿಟ್ರೆ ಏನು ಮಾಡೋದು ನಾನು ಅಂದೆ. ಇಲ್ಲ ಆ ಥರ ಇಲ್ಲ ಬಿಡು, ನಾವು ಅಗ್ರಿಮೆಂಟ್ ಮಾಡ್ತೀವಿ, ನೀವು ವರ್ಕಿಂಗ್ ಪಾರ್ಟ್ ಅಂದ್ಬಿಟ್ಟು ಆತ ವರ್ಕಿಂಗ್ ಪಾರ್ಟ್ ಅಂತ ಅಗ್ರಿಮೆಂಟ್ ಮಾಡಿಬಿಟ್ರು ನನಗೆ.
ಖರ್ಚಿಗೆ ನಾವು ಕೊಡ್ತೀವಿ ಅಂದ್ಬಿಟ್ಟು ಖರ್ಚಿಗೆ ಅಂತಲೇ 2 ಲಕ್ಷ ಕೊಟ್ಟರು. ಆಗ ರೆಮ್ಯುನೇಷನ್ 2 ಲಕ್ಷ, ಅಂದರೆ ಖರ್ಚಿಗೆ ಅಂತ 2 ಲಕ್ಷ ಕೊಟ್ಟರು ನನಗೆ. ಆಯಿತು, ನಾನು ತೊಗೊಂಡು ಆಮೇಲೆ ಸಿನಿಮಾ ಎಲ್ಲ ಶೂಟ್ ಮಾಡಿ ಮುಗಿಸ್ಬಿಟ್ಟೆ. ಪಿಕ್ಚರ್ ಫಸ್ಟ್ ಕಾಪಿ ನೋಡಿ ಎಲ್ಲ ಏನು ವಸಂತ ಲ್ಯಾಬಲ್ಲಿ ಹೌಸ್ಫುಲ್ಲಾಗಿ ಜನ ತುಂಬೋಗಿ, ಆಮೇಲೆ ನೋಡಿದ್ರೆ ಗ್ರ್ಯಾಂಡ್ ಪಾರ್ಟಿ. ಆಮೇಲೆ ಪಾರ್ಟಿ ಬಂದವಾಗ 500 ರೂಪಾಯಿ ಟಿಪ್ಸು. ಪಾರ್ಟಿ ಬಂದಾಗೆಲ್ಲ ಏನು ಬೇಕೋ ಕುಡಿಸ್ಬಿಟ್ಟು ಇಡೀ ಗಾಂಧಿನಗರದ ಬಂದುಬಿಟ್ಟಿದ್ರು ಪಾರ್ಟಿಗೆ ಸರ್. ಬಂದಮೇಲೆ ಅವರೆಲ್ಲ ಊಟ ಆದಮೇಲೆ ಡ್ರಿಂಕ್ಸ್ ಆದಮೇಲೆ ಕೈಗೆ 500 ರೂಪಾಯಿ ಕೊಟ್ಟು ಕಳಿಸ್ತಾವ್ರೆ. ನಾನು ಇದೇನೇ ಇದು ಈ ಪುರುಷ ಹಿಂಗೆ ಮಾಡ್ತಾರೆ ಪ್ರೊಡ್ಯೂಸರ್ ಇವರು ಅಂತ ನಾನು ಆಮೇಲೆ ನೋಡ್ತೀನಿ. ಪಿಕ್ಚರ್ ರಿಲೀಸ್ ಆಗಿದ್ದು 5ನೇ ವಾರಕ್ಕೂ ಏನೋ ರೇಡ್ ಆಗಿದೆ, ಬ್ಯಾಂಕಲ್ಲಿ ರೇಡ್ ಆಗಿದೆ. ಕಾನಿಷ್ಕ ಹೋಟ್ಲಿಂದ ನಾನು ರೂಮಿಂದ ಆಚೆ ಬರ್ತಾಯಿದ್ದೀನಿ, ಈ ಕಡೆಯಿಂದ ಪೊಲೀಸ್ ಬರ್ತಾವ್ರೆ ನಾನು ಹುಡ್ಕೊಂಡು. ಆಮೇಲೆ ಅವನು ನಾನು ಹಿಂಗೆ ಬಂದೆ, ಲಿಫ್ಟಿಂದ ಹೆಂಗೆ ಬಂದೆ, ಆ ಕಡೆಯಿಂದ ಅವ್ರು ಬಂದವ್ರೆ, ಈ ಕಡೆಯಿಂದ ಈ ಪಕ್ಕದಲ್ಲಿ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿ ರಿಸೆಪ್ಷನ್ಗೆ ಕೇಳ್ತಾರೆ ಜನಾರ್ದನ್, ಅಲ್ಲಿ ಪರ್ಮನೆಂಟ್ ರೂಮ್ ಇತ್ತು ನಂದು, ಜನಾರ್ದನ್ ರೂಮಲ್ಲಿದೆ ಅಂತ ಆಕರ್ಷಕದಲ್ಲಿ. ಅವ್ರು ಹಿಂಗೆ ನೋಡ್ಬಿಟ್ರೆ ನಾನು ನೋಡಿದೆ, ಆ ಪೊಲೀಸ ನನ್ನ ಕೇಳ್ತಾವ್ರೆ ಕೈ ಹಿಂಗೆ ಅಂದ ಆತ ರಿಸೆಪ್ಷನಿಸ್ಟ್ ಕುಪ್ಪರಾಜ್ ಅಂತ ಮ್ಯಾನೇಜರ್. ಈಗ ನಾನು ಕ್ಯಾಂಟೀನಿಂದ ರೆಸ್ಟೋರೆಂಟ್ ಕಡೆಯಿಂದ ಬಂದ್ಬಿಟ್ಟು ಆಚೆಗೆ. ಆಮೇಲೆ ಫೋನ್ ಮಾಡಿದೆ, ಇವ್ರ ಮೇಲೆ ಅವೆಲ್ಲ ಹುಡುಕ್ಬಿಟ್ಟು ರೂಮೆಲ್ಲ ಹುಡುಕ್ಬಿಟ್ಟು ಬೀಗದ ಕೈ ತೊಗೊಂಡು ಅವರು ಹೋಗಿದ್ದಾರೆ. ಆಮೇಲೆ ನಂಗೆ ಫೋನ್ ಮಾಡ್ತಾರೆ, ಜನಾರ್ದನ್ ಬರಬೇಡ್ರಿ ಈ ಕಡೆ ಪೊಲೀಸರು ಹುಡ್ಕೊಂಬಂದವ್ರೆ. ಯಾಕಂತೆ? ಏನೋ ರೀ ಅರೆಸ್ಟ್ ಮಾಡೋಕೆ ಬಂದವ್ರು ನಿಮ್ಮನ್ನ ಅಂದ್ರೆ. ನನಗೆ ಟೆನ್ಷನ್ನು. ಸೀದಾ ಓಡಿದೆ ನಾಣಯ್ಯ ಅವ್ರ ಹತ್ರ. ನಾಣಯ್ಯ ಲಾಯರು ಅವರು ಇವರಿದ್ದರು, ದಿವಾಕರ್ ಇದ್ದರು. ದಿವಾಕರ್ ಸರ್ ಈ ಥರ ಇದೆ, ನಾನು ಹುಡ್ಕೊಂಡು ಪೊಲೀಸರು ಬಂದುಬಿಟ್ಟಿದ್ದಾರೆ ಸರ್. ಯಾಕೆ ನೋಡಿ, ಬ್ಯಾಂಕ್ ಕಳ್ಳರು, ಬ್ಯಾಂಕು ಇದು ಪೇಪರ್ ಬಂದುಬಿಟ್ಟಿದೆ ನೋಡಿ, ಬ್ಯಾಂಕ್ ಕಳ್ಳರು ಅಂದ್ಬಿಟ್ಟು ಬಂದಿದೆ, ನನ್ನ ಹೆಸರು ಬಂದಿದೆ ಸರ್. ನನ್ನ ಹೆಸರು ಬಂದಿದೆ, ಬ್ಯಾಂಕ್ ಕಳ್ಳರು ಅಂದ್ರೆ ನನ್ನ ಹೆಸರು ಹಾಕ್ಬಿಟ್ಟಿದೆ. ಪ್ರೊಡ್ಯೂಸರ್ ನಾನು ಇದ್ನಲ್ಲ ಅದರಲ್ಲಿ ಹೆಸರು ಅಂತ 3 ಜನ ಹೆಸರು ಬಂದುಬಿಟ್ಟಿದೆ. ಆಮೇಲೆ ಕೂತ್ಕೊಳ್ಳಿ ಗಾಡೀಲಿ ಅಂದ್ಬಿಟ್ಟು ಯಾವುದೋ ಮೀಸೆ ರಂಗಪ್ಪನ ಏನೋ ಅವ್ರ ಹೆಸರು, ಸರ್ಕಲ್ ಇನ್ಸ್ಪೆಕ್ಟ್ರು, ನಂದಿನಿ ರೋಡ್ ಪೊಲೀಸ್ ಸ್ಟೇಷನ್ನು. ಕಾರಲ್ಲಿ ಕರ್ಕೊಂಡೋದ್ರು ನನ್ನ ದಿವಾಕರ್. ಕರ್ಕೊಂಡೋಗಿ ನಂದಿನಿ ಪೊಲೀಸ್ ಸ್ಟೇಷನ್ ಹೋದ್ವಿ. ಹೋದರೆ ಅವರು ಈ ಥರ ಜನಾರ್ದನ್ ಬಂದಾರೆ ಅಂತ ತಕ್ಷಣ ಇಮ್ಮಿಡಿಯಾಗಿ ಕರ್ಕೊಂಬನ್ನಿ ಅಂತ ಇವರು ಜೊತೆಲಿ ಓದಿ ಅವ್ರು ಕೂತ್ಕೊಂಡು ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಹೋದೆ. ಎದ್ದೇಳಿ ಮೇಲಕ್ಕೆ, ಕ್ರಿಮಿನಲ್ ಬಂದ್ಬಿಟ್ಟು ಎದುರುಗಡೆ ಕೂತ್ಕೊಳ್ಳೋಕೆ ಬರ್ತಾಯಿದ್ದೀನಿ ನೀನು ಅಂತಂದ್ಬಿಟ್ಟು ಅಂದ್ಬಿಟ್ಟಾತ. ಅಂದ ತಕ್ಷಣ ಯಾರಿಗೆ ಹೇಳ್ತಾ ಇದ್ದೀರಾ? ರೆಪ್ಯೂಟೆಡ್ ಪರ್ಸನ್ ಅವರು, ಕ್ರಿಮಿನಲ್ ಅಂತ ಯಾರು ಹೇಳ್ತಾ ಇದ್ದಾರೆ? ಕೂತ್ಕೊಳ್ಳಿ ಜನಾರ್ದನ ನೀವು ಅಂತ ನಂಗೆ ಟೆನ್ಷನ್ ಇದ್ದೇನಪ್ಪ, ಹಿಂಗೆ ರೂಪ ಆಗ್ತಾ ಇದ್ದೇನೆ ಅಂದ್ಬಿಟ್ಟು. ಆಮೇಲೆ ಕೂತ್ಕೊಳ್ರಿ ನೀವು, ಹೆಂಗ್ರಿ ಹೇಳ್ತೀರಾ ಅವ್ರು ಪ್ರೂವ್ ಆಗಿದೆ ಕ್ರಿಮಿನಲ್ ಅಂದ್ಬಿಟ್ಟು. ಏನು ರೀ ಮಾತಾಡ್ತಾನೆ ರೇಗ್ಬಿಟ್ಟಾತ ಆ ಲಾಯರ್ ಇವ್ರು ಪೊಲೀಸ್ ಇನ್ಸ್ಪೆಕ್ಟ್ರ್ ಮೇಲೆ. ಆಮೇಲೆ ನಾವು ಕೂತ್ಕೊಂಡೆ. ಆಯಿತು ಎಲ್ಲ ಗೊತ್ತಾಗುತ್ತೆ, ನಾನು ನೋಡ್ಕೊಂಡು ಹೇಳ್ತಾ ಇದ್ದೇನೆ, ಎಲ್ಲ ಗೊತ್ತಾಗುತ್ತೆ. ನಾಳೆ 11 ಗಂಟೆಗೆಲ್ಲ ನೀವು ಬರಬೇಕು ಇಲ್ಲಿಗೆ, DCP ಅವ್ರ ಹತ್ರ ಹೋಗ್ಬೇಕು. ಆಯಿತು ಇವರು ಆಯಿತು, ನಾಳೆ 11 ಗಂಟೆ ಬರ್ತೀವಿ ಬಂದ್ಬಿಟ್ಟಿವಿ ನಾವು. ನಾನು ಭಯ, ಟೆನ್ಷನ್ ನನಗೆ, ಏನಪ್ಪ ಇದು ಮಾಡೋದು ಅಂದ್ಬಿಟ್ಟು. ಆಮೇಲೆ ಹೋಗಿ ಅಯ್ಯಪ್ಪ ಸ್ವಾಮಿ ಬಟ್ಟೆ ತಗೊಂಬಿಟ್ಟು ನನಗೆ ಅಷ್ಟು ಮೈಂಡು ಇದಿಲ್ಲ, ಭಯ ಆಗ್ತಾ. ಯಾಕಂದರೆ ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕೊಂಡ್ರೆ ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿಯಪ್ಪ ಅಂತಾರಲ್ಲ, ನಾನು ಅಷ್ಟೇ ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕೊಂಬಂದು ಪೊಲೀಸರು ನಮಗೇನೋ ಅಯ್ಯಪ್ಪ ಸ್ವಾಮಿ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಬಟ್ಟೆ ಹಾಕ್ಕೊಂಡಿದ್ದೀನಿ. ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕ್ಕೊಂಬಿಟ್ಟು ಆಮೇಲೆ ಅವರು ದಿವಾಕರು, ಏನ್ರಿ ಜನಾರ್ದನ್ ಬಟ್ಟೆ ಹಾಕೋಕೆ ಅಯ್ಯಪ್ಪ ಸ್ವಾಮಿ ಹಾಕ್ಕೊಂಬಿಟ್ಟಿದ್ದೀರಾ? ಅಲ್ಲ ಸರ್ ಬೈದಿರ ಇರಲಿ ಪೊಲೀಸಂತ ಹಾಕ್ಕೊಂಡಿದ್ದೀನಿ ಅಂತ. ಹಂಗೆಲ್ಲ ಏನಿಲ್ಲ ರೀ, ಯಾಕೆ ರೀ? ಅಲ್ಲ ಸರ್ ಅಯ್ಯಪ್ಪ ಅಂದರೆ ಅವರ ಭಯ ಅಲ್ವಲ್ಲ ಸರ್, ಇಲ್ಲ ಬೈದ್ಬಿಟ್ಟ ಕಷ್ಟ, ನೆನೆ ಬೈದು ರೇಗ್ಬಿಟ್ಟು ನಾನು ಏನೆಲ್ಲ ಬರೀ ಅದು 11 ಗಂಟೆ ಹೋದ್ವಿ. ಅವನು ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕೊಂಬಂದೆ ಬಿಟ್ಬಿಡ್ತೀವಿ ನಾವು, ದಂಡ ಹೊಡಿತೀವಿ ಅವನೇ. ಒಳ್ಳೆ ರಾಮಾಯಣ ಆಯ್ತಪ್ಪ. ನಾನು ಆಯ್ತಪ್ಪ ಅನ್ಕೋ ಕೂತ್ಕೊಂಡೆ. ಹೋಗ್ತಾ ಇದ್ದೀವಿ, ಜೀಪ್ ಹತ್ಕೊಂಡು ಹೋಗ್ತಾ ಇದ್ದಾನೆ. DCP ಅದು ಇನ್ಫೆಂಟ್ರಿ ರೋಡು ಅದು ಕಮಿಷನ್ ಆಫೀಸಿಗೆ ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲಿ ಕೂತ್ಕೊಂಡಿದ್ದೀವಿ ಆಚೆ ಕಡೆ. ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ, ಎಲ್ಲಾದರೂ ಯಾರೋ DCP ಅವರಾದ್ರೂ ನಂಗೆ ಪರಿಚಯದ್ದು, ಏನ್ರಿ ಜನಾರ್ದನ್ ಅವರೇ ಚೆನ್ನಾಗಿದ್ದೀರಾ ಅಂತ ಅನ್ಬಾರ್ದಪ್ಪ ದೇವರೇ ಅಯ್ಯಪ್ಪ ಸ್ವಾಮಿ ಅಂದ್ಕೊಂಡು ನಾನು ಬೇಡ್ಕೊತಾ ಇದ್ದೀನಿ ಆಚೆ ಕಡೆ. ಆಮೇಲೆ ಒಳಗಡೆ ಹೌದಾ ಸರ್ ಜನಾರ್ದನ್ ಬಂದಿದ್ದಾರೆ ಅಂತ ಹೇಳಿದಾನೆ. ಸುಮಾರು 20 ಜನ ಕೂತವ್ರೆ ಇಲ್ಲಿ ಲೈನಾಗಿ. ಕರಿ ಅವ್ರಿಗೆ ಅಂತಂದ DCP ಅವ್ರು ಹೇಳಿದ್ದಾರೆ. ಒಳಗಡೆ ಬಾಗಿಲು ಹಿಂಗೆ ತೆಗೆದೆ ನಾನು ಹಿಂಗಂದೆ, ನಮಸ್ಕಾರ ಸರ್ ಅಂತಂಗಂದೆ. ಅವ್ರು ಹಿಂಗೆ ಕೂತಿದ್ದವರು, ಜನಾರ್ದನ್ ಬರ್ರಿ ಇಲ್ಲಿ ಅಂತವ್ರೆ. DCP ರಾಮಮೂರ್ತಿ ಅವರು. ನನಗೆ ಏನಿದು ಜನಾರ್ದನ್ ಬರ್ರಿ ಅಂತ ಇಷ್ಟು ಪ್ರೀತಿಯಿಂದ ಅಂದ್ಬಿಟ್ರ ಅಂತ ನಾನು ಹೋದೆ. ಹಿಂದೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾನೆ. ಆಮೇಲೆ ಬರ್ರಿ ಕೂತ್ಕೊಳ್ರಿ ಅಂತ ಕೂತ್ಕೊಂಡೇ ಬಿಟ್ಟೆ. ನನ್ನ ಪರಿಚಯ ಇಲ್ವೇನ್ರಿ ನಿಮಗೆ? ನಾನು ಪರಿಚಯ ಸರ್. ಹೆಂಗೆ ಸರ್? ಅದೇ KC ಚಂದ್ರು ಫ್ರೆಂಡು ಅಂತ ನಂಗೆ ಗೊತ್ತಿತ್ತು.
ಅದೇ ಸರ್ ಚಂದ್ರು ಅವ್ರ ಜೊತೆ ನೋಡಿರ್ತೀರ ಸರ್. ಏನು ರೀ ನಿಮ್ಮ ಅಗ್ನಿಕನ್ಯಾ ಸಿನಿಮಾಗೆ ಬಂದು ಎಲ್ಲ ಕಂಪ್ಲೀಟ್ ಎಲ್ಲ ಇದು ಪ್ರಮೋಷನ್ ಕೊಡ್ತಿ ಎಲ್ಲ ಮಾಡಿ ನೀವೇ ನನ್ನ ಕೈಯಿಂದ ಸ್ವಿಚ್ ಅಪ್ ಮಾಡ್ತಿದ್ದೀರಲ್ರಿ ಅಂತ ಅವ್ರೆ. ನಾನು ಸಾರಿ ಸರ್ ಮರ್ತ್ಬಿಟ್ಟಿನಿ ತ ಎಲ್ಲ ಅಂದೆ. ಏನು ರೀ ಇದು ಕತೆ, ಇದು ಏನು ರೀ ಇದು ಬ್ಯಾಂಕ್ ಕಳ್ಳ ಇದು ಎಲ್ಲ ಏನು ಬಂದ್ಬಿಟ್ಟಿದ್ದಲ್ರಿ, ಏನು ರೀ ಇದು? ನಾನು ಹೇಳಿದೆ ಸರ್ ಯಾಕ್ರಿ ಇಂದೆಲ್ಲ ಸವಾಸ ಮಾಡ್ತೀವಿ ಸರ್, ತಲೆ ಮೇಲೆ ಬರ್ದಿದ್ದ ಸರ್ ಕಳ್ಳ ಅಂದ್ಬಿಟ್ಟು ಹಂಗೆ ಹೇಳಿದೆ. ಬರ್ದಿತ್ತಾ ಯಾರಾದ್ರು ಪಿಕ್ಚರ್ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ರೆ ನೀನು ದುಡ್ಡು ಎಲ್ಲಿ ಕದ್ಕೊಂಬಂದ್ಯಾ ಏನು ಮಾಡ್ಕೊಂಬಂದ್ಯಾ ಅಂತ ಕೇಳಿದ್ರೆ ಅವ್ನು ಓಡೋಗ್ಬಿಡ್ತಾನೆ. ನನ್ನ ಸಿನಿಮಾ ಮಾಡೋದು ಅಷ್ಟೇ ನನ್ನ ಕರ್ತವ್ಯ. ಅವ್ನು ದೊಡ್ಡ ಎಲ್ಲಿಂದ ತತ್ತೆ ಏನು ತಂದೆ ಅದೆಲ್ಲ ನನಗೆ ರೆಸ್ಪಾನ್ಸಿಬಿಲಿಟಿ ನಾನಲ್ಲ. ಕಾರಣ ಅವ್ನು ಕಳ್ತನ ಮಾಡಿದರೆ ಹೋಗ್ತಾನೆ ಜೈಲಿಗೆ, ಎಲ್ಲ ಅವ್ನು ಹಿಡ್ಕೊಂಡು ಹೋಗ್ತಾನೆ. ನನಗೂ ಅದಕ್ಕೂ ಏನು ಸಂಬಂಧ? ನಂದು ಏನು ಫಾಲ್ಟ್ ಇದ್ದರೆ ಡೆಫಿನೆಟಾಗಿ ನಾನು ತೆಗೆದುಕೊಬೇಕು. ಬರೋಗೆ ನಾನು ಇದು ಒಳ್ಳೆ ದುಡ್ಡ ಕೆಟ್ಟ ದುಡ್ಡ 2 ನಂಬರ್ ದುಡ್ಡ ಅಂತ ಕೇಳಿದ್ರೆ ಅವನು ನಾನು ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ ಸರ್. ಅದು ಕರೆಕ್ಟು ಬಿಡಿ. ಮತ್ತು ಇವಾಗ ಹೆಂಗೆ ನಿಮ್ಮ ಕಂಡು ಯಾರೋ ಬಂದು ಪರಿಚಯ ಮಾಡ್ತಾರೆ ಇವ್ರು ಸಿನಿಮಾ ಮಾಡಬೇಕು ಅಂದ್ರೆ ಆಲ್ರೆಡಿ ನನ್ನ ಸಿನಿಮಾ ಎಲ್ಲ ನೋಡಿದ್ದಾರೆ ಅವರು. ಇವನ್ ಸುಳ್ಳಿ ನೋಡಿದೆ, ಅಗ್ನಿಕನ್ಯೆ ನೋಡಿದೆ, ಅದಕ್ಕೆ ಇವರು ಬಂದು ಮಾಡಿದ್ದಾರೆ ಸರ್. ಆಮೇಲೆ ನಿಮ್ಮ ಪ್ರೊಡ್ಯೂಸರ್ ನನಗೆ ನೋಡಿ ಸರ್ ಅಗ್ರಿಮೆಂಟ್ ಪೇಪರ್ ಇದೆ ನನ್ನ ಹತ್ರ. ನನ್ನ ವರ್ಕ್ಗೆ ನನಗೆ ವರ್ಕಿಂಗ್ ಪಾರ್ಟ್ನರ್ ಕೊಟ್ಟಿದ್ದಾರೆ ಹೊರತು ನನ್ನದು ಅವ್ರ ದುಡ್ಡು ನನಗೆ ರಿಮೇಷನ್ ಕೊಡ್ತಾ ಇಲ್ಲ, ಏನೂ ಇಲ್ಲ ಸರ್. ಹಂಗೆ ಓಕೆ ಇಮ್ಮಿಡಿಯಾಗೆ COD ಹೋಗಿತ್ತು. ರೇವಣ್ ಸಿದ್ದೆ ಅಂತ ಅವ್ರ ಹೆಸರು. ಫೋನ್ ಮಾಡಿದ್ರು ರೇವಣ್ ಸಿದ್ದಯ್ಯ ಜನಾರ್ದನ್ ಅಂತ ಬಂತು ನಾನು ಎದುರುಗಡೆ ಕೂತ್ಕೊಂಡಿದ್ದಾರೆ, ಇದರಿಂದ ಅವ್ರಿಗೆ ಡಿಲೀಟ್ ಮಾಡಿಬಿಡಿ ಹೆಸರನ್ನ, ಅವ್ರಿಲ್ಲ ಇದರಲ್ಲಿ ಅಂತಂದ್ಬಿಟ್ಟು ಇಮ್ಮಿಡಿಯಾಗಿ ಹೇಳಿದ್ರು. ಹೋಗಿ ಅಲ್ಲೋಗ್ಬಿಟ್ಟು ನಿಮ್ಮ ಇದು ಡಿಲೀಟ್ ಮಾಡೋಕ್ಕೆ ಹೇಳಿದ್ದೀನಿ, ಅಲ್ಲೋಗಿ ಒಂದು ಲೆಟ್ರ್ ಕೊಟ್ಬಿಡಿ, ಈ ಥರ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ, ನಾನು ಈಗ ಅಗ್ರಿಮೆಂಟ್ ಪೇಪರ್ ಇದೆಯಲ್ಲ ಅದು ಕೊಟ್ಬಿಡಿ, ಅಲ್ಲಿ ಎಂಡೋರ್ಸ್ ಮಾಡ್ಬಿಟ್ಟು ಬಂದ್ಬಿಡಿ ಅಂತಂದರು. ಆಮೇಲೆ ಏನು ತೊಗೊಳ್ತಾರೆ ನೀವು, ಕಾಫಿನೋ ಟೀನ? ಇಲ್ಲ ಸರ್ ಏನು ಮಾಡಿ ಕಾಫಿ ತೊಗೊಳ್ರಿ ಅಂತ ಫಸ್ಟ್ ಹೋಗಿದ ತಕ್ಷಣ ಕಾಫಿ ತರಿಸ್ಬಿಟ್ರು. ಕಾಫಿ ಕುಡಿದೆ, ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆಮೇಲೆ ಇನ್ಸ್ಪೆಕ್ಟರ್ ಹೇಳ್ತಾನೆ, ಏಯ್ ಬೇವರ್ಸಿ ನನ್ನ ಮಗನೇ, ಹುಷಾರ್, ಏನೋ ಯಾವನೋ ಹೇಳ್ದ ನಿನಗೆ ಅಲ್ಲೋಗ್ಬಿಟ್ಟು ರೈಡ್ ಮಾಡು ಅಂದ್ಬಿಟ್ಟು. ಯಾರು ಹೇಳ್ದ ನಿನಗೆ? ಅಧಿಕಾರಿಗಳು ಹೇಳ್ದ, ಪೊಲೀಸ್ನವ್ರಿಗೆ ಬೈತಾರದವರು. ಮೇಲಧಿಕಾರಿಗಳು ಏನೋ ಹೇಳಿದ್ರೆ ನಿನಗೆ ರೈಡ್ ಮಾಡಿಬಿಟ್ಟು ಅಲ್ಲೋಗಿ ರೈಡ್ ಮಾಡ್ತೀಯಲ್ಲ ನೀನು, ಯಾವ ಅಧಿಕಾರ ಮೇಲೆ ಹೋದೆ ನೀನು, ಇನ್ನೋಸೆಂಟ್ ಜನಗಳಿಗೆ ಸುಲಿಗೆ ಮಾಡಿದೆ ನೀವು ಅಂತ ಸಿಕ್ಕಾಪಟ್ಟೆ ರೇಗ್ಬಿಟ್ರು ಅದನ್ನ ಮೇಲೆ. ನಾನು ಏನಪ್ಪ ಇದು ಹಿಂಗೆ ರೇಗ್ತಾವ್ರ ಮೇಲೆ ಅಂತಂದರೆ ಅವ್ರು ಯಾರೋ ರೋಲ್ ಕಾಲ್ ಮಾಡೋಕ್ಕೆ ಮಾಡಿದ್ದಾರೆ. ನೀವಿಂದಾಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತಯ್ಯ, ಯಾಕೆ ಹಿಂಗೆ ಮಾಡ್ತೀರಾ? ಸಂಬಳ ಸಾಲದಿಲ್ವಾ? ಸಂಬಳ ಕೇಳಿ ಇಸ್ಕೊಬೇಕಪ್ಪ, ದುಡ್ಡು ತಿನ್ನಬೇಕು ಅಂತ ಬುದ್ಧಿ ಹೇಳಿದ್ರು. ಆಮೇಲೆ ಅವನು ತಪ್ಪಾಯ್ತಾರ ಅಂತ ಯಾರು ನಂಗೆ ಬೈತಾ ಇದ್ದವ್ರು ಮನುಷ್ಯ. ಸಿನಿಮಾ ರಿಲೀಸ್ ಆಗಿತ್ತು, 6ನೇ ವಾರ ಓಡ್ತಾ ಇತ್ತು ಹೌಸ್ಫುಲ್ಲು. ನನಗೆ ಯಾವಾಗ ಈ ಪೇಪರ್ ಕಳ್ರಿ ಅಂತ ಬಂತು, ನಾನು ಥಿಯೇಟರ್ದ ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಪಿಕ್ಚರ್ ಎತ್ಬಿಡಿ ಸರ್ ಅಂದ್ಬಿಟ್ಟು. ಯಾಕಂದರೆ ಹೆಸರು ಬಂದಿಲ್ಲ ಟೀಚರ್, ನನ್ನ ಪೇಪರ್ ಬಂದ್ಬಿಟ್ಟಿದ್ಯಲ್ಲ ಸರ್, ಪಿಕ್ಚರ್ ಕಿತ್ಬಿಡಿ ಸರ್, ನಂಗೆ ಭಯ ಆಗುತ್ತೆ ಸರ್. ಯಾಕೆ ಭಯ ರೀ? ನಾವು ಅವಮಾನ ಆಗುತ್ತೆ ಸರ್. ಟೀಚರ್ ಬಂದಿದೆ, ಇಲ್ಲಿ ನೋಡಿದೆ ಪೇಪರ್ ಬಂದಿದೆ, ಕಳ್ಳಾಗಿರೋಂತ ಬಂದ್ಬಿಟ್ಟಿದ್ದೆ, ಪಿಕ್ಚರ್ ಪೋಸ್ಟರ್ ತೆಗಿತಾ ಪಿಕ್ಚರ್ ಎತ್ಬಿಟ್ಟಿದ್ದೆ. ನಾನು ಚೆನ್ನಾಗಿರೋ ಹೋಗ್ತಾರೆ ಪಿಕ್ಚರ್ ಯಾಕೆ ಎತ್ತಿರೋದು ಅವರು. ಮೋಹನ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡುತ್ತಾ ಪಿಕ್ಚರ್ ತೆಗಿರಿ 7ನೇ ವಾರಕ್ಕೆ ಎತ್ಬಿಟ್ರು ಪಿಕ್ಚರ್ನ. ನಾನೇ ಎತ್ಬಿಟ್ಟೆ ಪಿಕ್ಚರ್ನ. ಬಟ್ ಸೂಪರ್ ಡೂಪರ್ ಎಲ್ಲ ಕಡೆ ಹುಬ್ಳಿಗಳಂತೂ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ ಹೇಳ್ತಾರಲ್ಲ, ಅವನು ಒಡವಿ ಅಂದ್ಬಿಟ್ಟಿದ್ದ, ಫುಟ್ಪಾತ್ ಆಗ್ಬಿಟ್ಟಿದ್ದ ಅವನು, ಈ ಪಿಕ್ಚರಿಂದ ಬದುಕ್ಬಿಟ್ಟ ಅವನು. ಯಾರೋ ಎಲ್ಲ ಆ ಕಡೆ ಎಲ್ಲ ಫುಲ್ಲು ದುಡ್ಡು ಮಾಡಿದ್ದಾರೆ. ಮೈಸೂರು ಅಷ್ಟೇ, ಎಲ್ಲ ಕಡೆ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಅದು. ಶಶಿಕುಮಾರ್ ಆಮೇಲೆ ಕರೆದುಬಿಟ್ಟು, ನೋಡುಗರು ₹1 ರೆಮ್ಯುನರೇಷನ್ ಕೊಡಬೇಡ, ಸೇಮ್ ಅನಾಥಕ್ಷಿ ಯಾವ ಥರ ಬಂದರೆ ಕ್ಲಾಪ್ಸ್ ಹೊಡಿತಾರೆ ಹಂಗೆ ಮಾಡು, ಸಬ್ಜೆಕ್ಟ್ ತೊಗೊಂಬ, ನಾನು ಮಾಡ್ತೀನಿ ಇಮಿಡಿಯಾಗಿ ಅಂತ. ನಾನು ಹಂಗೆಲ್ಲ ಆಗಲ್ಲ, ಅದೇನೋ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂದ್ಬಿಟ್ಟು ಆ ಸಬ್ಜೆಕ್ಟ್ ಬಂದ್ಬಿಡ್ತಂಗೆ, ಏನೋ ಇಡೀ ಪಿಕ್ಚರ್ ನೀವು ಬಂದಾಗೆಲ್ಲ ಕ್ಲಾಪ್ಸ್ ಹೊಡಿದಾದ್ರೆ ಕಾರಣ ಹಂಗಿತ್ತು, ಆ ಸಬ್ಜೆಕ್ಟ್ ಹಂಗಿತ್ತು, ಆ ಥರ ಮಾಡಿದ್ದೆ ನಾನು. ನೀವು ಕೊಡೋ 4 ದಿನ ಡೇಟ್ಗೆ, ಈಗ ಅದೇ ಥರ ಸಬ್ಜೆಕ್ಟ್ ಮಾಡ್ಕೊಂಬಂದರೆ ಹಂಗೆ ಆಗಲ್ಲಪ್ಪ, ನೀಟಾಗಿ ಕತೆ ಮಾಡ್ಕೊಂಡು ಡೇಟ್ ಕೊಡು ಇಲ್ಲ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಕೊಡಲಿಲ್ಲ, ನಾನು ಹೋಗಿ ಹೇಳಿಲ್ಲ, ಕತೆನೂ ಕೇಳಲಿಲ್ಲ, ಕತೆ ಹೇಳಿಲ್ಲ. ಯಾವಾಗ ಆತ ಆಮೇಲೆ ಹೋಗಲಿಲ್ಲ ನಾನು. ಮತ್ತೆ ಮಾಡಬೇಕಂತ ಇತ್ತು ಪಿಕ್ಚರು, ಯಾವಾಗ ಆತ ಅದೇ ಥರ ಕತೆ ಬೇಕು ನನಗೆ ಅದು ಆಗಲಿಲ್ಲ. ಅದು